ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇಂದು ನಂಜನಗೂಡಿನ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಹಸಿರು ಕ್ರಾಂತಿಯ ಹರಿಕಾರ ಧೀಮಂತ ನಾಯಕ ಮಾಜಿ ಉಪಪ್ರಧಾನಿ ಡಾ ಜಗಜೀವನ್ ರಾಮ್ ರವರ 118ನೇ ಜಯಂತಿ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಉದ್ಘಾಟಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡುತ್ತಾ ಡಾ ಬಾಬು ಜಗಜೀವನ್ ರಾಮ್ ರವರು ಇಂದಿನ ಯುವಕರಿಗೆ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಇಂತಹ ಮಹನೀಯರ ವಿಚಾರವನ್ನು ಅರಿತು ಅವರ ಮಾರ್ಗದರ್ಶನದಲ್ಲಿ ನಡೆದಾಗ ಮಾತ್ರ ಜಯಂತಿ ಮಹತ್ವವಿರುತ್ತದೆ. ಬಾಬೂಜಿ ಅವರ ವಿಚಾರ ಇವತ್ತಿನ ಸಮಾಜಕ್ಕೆ ಎಲ್ಲರಿಗೂ ಅನ್ವಯಿಸುತ್ತದೆ. 40 ವರ್ಷಗಳ ಕಾಲ ನಿರಂತರವಾಗಿ ಸಂಸದರು ಹಾಗೂ ಸಚಿವರಾಗಿ ಉತ್ತಮ ಕೆಲಸವನ್ನು ನಿರ್ವಹಿಸಿದ್ದಾರೆ. ರೈಲ್ವೆ ಖಾತೆ, ಕಾರ್ಮಿಕ ಇಲಾಖೆ, ರಕ್ಷಣಾ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದರು. ಕೃಷಿ ಮಂತ್ರಿಯಾದ ಸಂದರ್ಭದಲ್ಲಿ ದೇಶದಲ್ಲಿ ಹಸಿರು ಕ್ರಾಂತಿಯನ್ನೇ ಸೃಷ್ಟಿ ಮಾಡಿ ದೇಶದ ಚಿತ್ರಣವನ್ನು ಬದಲಾಗುವಂತೆ ಮಾಡಿದ್ದರು. ಮುಂದಿನ ದಿನಗಳಲ್ಲಿ ನಂಜನಗೂಡು ತಾಲೂಕಿನಲ್ಲಿ ಡಾಕ್ಟರ್ ಬಾಬೂಜಿ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡೋಣ ಎಂದರು. ಮುಖ್ಯ ಭಾಷಣಕಾರ ದೇವರಾಜು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳರೆ ಕೇಶವಮೂರ್ತಿ, ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್, ಇಒ ಜೆರಾಲ್ಡ್ ರಾಜೇಶ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸಿದ್ದಲಿಂಗು, ಕಾಂಗ್ರೆಸ್ ಪಕ್ಷದ ಯೂತ್ ಅಧ್ಯಕ್ಷ ಕರಳಾಪುರ ವಿಜಯ್ ಸೇರಿದಂತೆ ಸಂಘ ಸಂಸ್ಥೆಗಳ ಮುಖಂಡರು, ಇಲಾಖೆಯ ಅಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅದ್ರ ಬಗ್ಗೆ ನಾವೆಲ್ಲ ಕೂಡ ನೋಡೋದಾದರೆ ಅವರು ಕೃಷಿ ಸಚಿವರಾದ 1960 ಆ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಚಿತ್ರಣನೇ ಬದಲಾಗಿದೆ. ಅಲ್ಲಿವರೆಗೂ ಕೂಡ ನಾವು ಫುಡ್ ಆಹಾರ ಪದ್ಧತಿ ನಮಗೆ ಕೂಡ ಹಲವಾರು ಫುಡ್ ನಾವು ಇಂಪೋರ್ಟ್ ಮಾಡೋಂಥ ಪದ್ಧತಿ ನಮ್ಮ ಭಾರತ ದೇಶ ಫುಡ್ ಡೆಫಿಷಿಯಂಟಿಂದ ಫುಡ್ ಸರ್ಪ್ಲಸ್ ಆಗಿರೋದು ಆ ಒಂದು ಸಂದರ್ಭದಲ್ಲಿ ಬಾಬೂಜಿಯವರ ಒಂದು ನೇತೃತ್ವದಲ್ಲಿ ಅವರ ಒಂದು ಆಡಳಿತದಲ್ಲಿ ಆಗ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದನ್ನ ನಾವು ನೋಡ್ತೇವೆ. ಆದ್ದರಿಂದ ಅವರಿಗೆ ಹಸಿರು ಕ್ರಾಂತಿಯ ಒಂದು ಕೀರ್ತಿ ಅವರಿಗೆ ಸಲ್ಲಿತು. ಅವರ ನಾಯಕತ್ವದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಿ ನಮ್ಮ ದೇಶ ಇವತ್ತು ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂದಿರ್ಬೋದು, ಆದರೆ ಅದಕ್ಕೆ ಮೂಲ ಬಾಬೂಜಿಯವರು ತುಂಬ ಹೆಮ್ಮೆ